ನಮಸ್ಕಾರ. ತಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ದೇಶದ ಪ್ರತೀಕವಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಈ ದೇಶಕ್ಕೆ ಕೊಡುಗೆಯಾಗಿದೆಯೋ ಸಂವಿಧಾನವನ್ನು ಸಮರ್ಪಣೆಯನ್ನು ಮಾಡಿರುವಂಥ ದಿನ ಮತ್ತು ಗಣಗಳಾಗಿದ್ದಂಥ ನಮ್ಮ ದೇಶವನ್ನು ಒಟ್ಟುಗೂಡಿಸಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವಂತಹ ಈ ಒಂದು ಸುಂದರ ಸಂದರ್ಭದಲ್ಲಿ ಯಾವ ಈ ದೇಶದಲ್ಲಿ ರಾಜರ ಆಳ್ವಿಕೆ ಇತ್ತೋ ಆ ರಾಜರ ಆಳ್ವಿಕೆಯನ್ನು ವಿರೋಧಿಸಿ ಪ್ರಜೆಗಳಿಂದ ಆಯ್ಕೆ ಮಾಡಿ ಪ್ರಜೆಗಳಿಗಾಗಿ ನಡೆಸುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಂಥ ದಿನ 1949 ನವೆಂಬರ್ 26ರಂದು ಆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಈ ಒಂದು ಸಂವಿಧಾನದ ಪೀಠಿಕೆಯನ್ನು ಮತ್ತು ಸಂವಿಧಾನವನ್ನು ಸಂಸತ್ತಿಗೆ ಕೊಟ್ಟಂಥ ದಿನ. ಇದನ್ನು ಜನವರಿ 26ಕ್ಕೆ ಅಂದರೆ 1950 ಜನವರಿ 26ರಂದು ಏನು ಈ ದೇಶದಲ್ಲಿ ಅಧಿಕೃತವಾಗಿ ಜಾರಿಗೆ ಬಂತು. ಆ ದಿನವನ್ನು ನಾವು ದೇಶದ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದು ಹಬ್ಬ ಆಗಿರುವಂತಹ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಈ ಆಚರಣೆಯ ಭಾಗವಾಗಿಯೇ ಚುನಾಯಿತ ಮುಖ್ಯಸ್ಥರಾಗಿರುವಂತಹ ಈ ದೇಶದ ರಾಷ್ಟ್ರಪತಿಗಳ ಆದಿಯಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯನೂ ಸಹಿತ ಈ ಒಂದು ಗಣರಾಜ್ಯದ ಭಾಗವಾಗಿರುವಂಥದ್ದು ಈ ದೇಶದ ಹೆಮ್ಮೆಯ ಪ್ರತೀಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ದೇಶದ ಪೂರ್ವ ಪೀಠಿಕೆಯನ್ನು ರಚನೆ ಮಾಡಿರ್ತಾರೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಸ್ಥಾಪಿಸಲು ಮತ್ತು ಅದರ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವೃದ್ಧಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು, ಸಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರಕಿಸಿಕೊಡಲು ಮತ್ತು ಅವರೆಲ್ಲರಲ್ಲಿ ವ್ಯಕ್ತಿಯ ಘನತೆ ಹಾಗೂ ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಯನ್ನು ಭದ್ರಪಡಿಸುವ ಭ್ರಾತೃತ್ವವನ್ನು ಪ್ರವರ್ಧಮಾನಗೊಳಿಸಲು ಶ್ರದ್ಧಾಪೂರ್ವಕವಾಗಿ ನಿರ್ಧರಿಸಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ 1947ರ ನವೆಂಬರ್ 26ರ ಮಾಯೆಯ 26 ದಿನದಂದು ನಾವೇ ಈ ಸಂವಿಧಾನವನ್ನು ಅಳವಡಿಸಿಕೊಂಡು ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ. ನಾನು ಆಗಲೇ ಹೇಳಿದಂತೆ 1947ರ ನವೆಂಬರ್ 26ಕ್ಕೆ ಏನು ಈ ಒಂದು ಸಂವಿಧಾನ ರಚನಾ ಸಮಿತಿ ಏನು ಸಂವಿಧಾನದ ಪ್ರತಿಯನ್ನು ನೀಡುತ್ತದೆಯೋ ಆ ಪ್ರತಿಯ ಆಧಾರದ ಮೇಲೆ ಇವತ್ತು ನಮ್ಮನ್ನು ನಾವೇ ಈ ಸಂವಿಧಾನ ದಿನವನ್ನು ಆಚರಣೆಯನ್ನು ಮಾಡಿಕೊಂಡು ಯಾವ ರಾಜಪ್ರಭುತ್ವ ಅಂದರೆ ರಾಜರು ಆಳುವಂಥ ಏನು ವಾಸ್ತವಿಕ ಸ್ಥಿತಿ ಈ ದೇಶದಲ್ಲಿತ್ತು ಅದನ್ನು ಹೋಗಲಾಡಿಸಿ ಪ್ರಜೆಗಳಿಂದ ಚುನಾಯಿತರಾಗಬೇಕು, ಪ್ರಜೆಗಳಿಗೋಸ್ಕರ ಕೆಲಸವನ್ನು ಮಾಡಬೇಕು, ಗಣಗಳ ಇದ್ದಂಥ ದೇಶವನ್ನು ಒಗ್ಗೂಡಿಸಿ ಏಕತೆ ಅಂದರೆ ಒಂದೇ ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಬರಬೇಕನ್ನುವಂಥ ಆಶಾಭಾವನೆಯಿಂದ ರಚಿಸಿಕೊಂಡಿರ್ತಕ್ಕಂಥ ಈ ಸಂವಿಧಾನ ದಿನವನ್ನು ಬಾಬಾ ಸಾಹೇಬರು ಕೊಟ್ಟಂಥ ಈ ಕೊಡುಗೆಯನ್ನು ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಪರಿಪಾಲನೆ ಮಾಡುವ ಮೂಲಕ ನಾವುಗಳು ಸಹಿತ ಈ ದೇಶದ ಐಕ್ಯತೆ ಮತ್ತು ಭದ್ರತೆಗೆ ಜೊತೆಯಾಗಿ ನಿಂತುಕೊಳ್ಬೇಕನ್ನುವಂತಹ ಒಂದು ಆಶೆಯನ್ನು ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ಹಬ್ಬವಾಗಿರುವಂತಹ ಹಬ್ಬಗಳಲ್ಲಿ ಒಂದು ಹಬ್ಬ ಆಗಿರುವಂತಹ ಈ ಒಂದು ಗಣರಾಜ್ಯೋತ್ಸವದ ಹಾರ್ದಿಕವಾದ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಧನ್ಯವಾದಗಳು.